ಒಂದು ಅಂದವಾದ ಹಳ್ಳಿಯಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ಇರ್ತಾ ಇದ್ರು. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕಾ. ಎರಡನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. ಮೂರನೇ ಮಗ ಅರುಣ್, ಅವನ ಹೆಂಡತಿ ಅಂಜಲಿ. 3 ಸೊಸೆಯರು ಮಕ್ಕಳು. ಅತ್ತೆ ಮಾವಂದಿರ ಜೊತೆ ಆ ಮನೆ ಯಾವಾಗಲೂ ಕಳೆಕಳೆಯಾಗಿರುತ್ತದೆ. ಆ ಮನೆಯಲ್ಲಿ ದೊಡ್ಡ ಸೊಸೆ ಅನಾಮಿಕಾ ಅಡಿಗೆ ಮಾಡುವುದರಲ್ಲಿ ಬಹಳ ಎತ್ತಿದ ಕೈ. ಆಕೆ ಕೈಯ ಅಡಿಗೆ ರುಚಿ ನೋಡಿದವರು ಯಾರಾದರೂ ಸರಿ ಮೆಚ್ಚಿಕೊಳ್ಳೇಬೇಕು. ಇನ್ನು ಆ ದಿನ ಭಾನುವಾರವಾಗಿದ್ದರಿಂದ ಮನೆಯಲ್ಲಿ ಎಲ್ಲರೂ ಹಾಯಾಗಿ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅನಾಮಿಕಾ ಮಾತ್ರ ಅಡಿಗೆ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ಕೋತಾ ಇರ್ತಾಳೆ. ಏನೇ ಶಾರದಾ, ಈ ದಿನ ಭಾನುವಾರ ಅಲ್ವಾ, ಬಾಯಿಗೆ ರುಚಿಯಾಗಿ ಏನಾದ್ರೂ ಸ್ಪೆಷಲ್ ಮಾಡಿಸ್ಬಾರ್ದಾ? ದಿನಾನು ತಿನ್ನೋ ಅಡಿಗೆನೇನಾ? ಏನ್ ತಿಂತೀರಾ ಹೇಳ್ರಿ, ನೀವೇನ್ ಕೇಳಿದ್ರೆ ಅದು ನಮ್ಮ ಸೊಸೆಯರು ಮಾಡಿಕೊಡ್ತಾರೆ. ಮುಖ್ಯವಾಗಿ ನಮ್ಮ ದೊಡ್ಡ ಸೊಸೆ ಅನಾಮಿಕಳ ಕೈ ಅಡಿಗೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೇನಿದೆ? ಅಪ್ಪ ಹೇಳಿದ್ದು ನಿಜಾನೇ ಅಮ್ಮ. ಈ ದಿನ ಮಟನ್ ತರ್ತೀನಿ, ಅನಾಮಿಕಾ ಅದ್ಭುತವಾಗಿ ಅಡಿಗೆ ಮಾಡ್ತಾಳೆ. ಅಣ್ಣಯ್ಯ, ಮಟನ್ ತಂದ್ರೆ ಪರವಾಗಿಲ್ಲ, ಆದ್ರೆ ಯಾವಾಗ್ಲೂ ಮಾಡುವ ಮಟನ್ ಕರಿ, ಮಟನ್ ಹುಳಿ ಅಲ್ಲದೆ ಈ ಸಲ ಏನಾದ್ರೂ ಹೊಸದಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಹೌದು ಅಣ್ಣಯ್ಯ, ನಂಗ್ ಕೂಡ ಅದೇ ಅನಿಸ್ತಾ ಇದೆ, ಏನಾದ್ರೂ ವೆರೈಟಿಯಾಗಿ ತಿಂದ್ರೆ ಚೆನ್ನಾಗಿರುತ್ತಲ್ಲ. ಈ ಮಾತುಗಳನ್ನು ಕೇಳ್ತಾ ಇರುವ ಅನಾಮಿಕಾ ಅಡಿಗೆ ಮನೆಯೊಳಗಿಂದ ಹೊರಗೆ ಬಂದು ನಗುತ್ತಾ ಹೀಗಂತಾಳೆ. ಮಾವಯ್ಯ, ನೀವೇನು ಗಾಬರಿ ಆಗ್ಬೇಡಿ, ಈ ದಿನ ಮಟನ್ ತಗೊಂಬನ್ನಿ. ನಿಮ್ಮೆಲ್ಲರಿಗೂ ಇದುವರೆಗೂ ಯಾವಾಗಲೂ ತಿನ್ನದ ಒಂದು ಹೊಸ ಅಡಿಗೆ ಮಾಡಿ ಹಾಕ್ತೀನಿ. ಅಕ್ಕ, ಏನ್ ಮಾಡ್ತೀಯಾ? ಮಟನ್ ಬಿರಿಯಾನಿನಾ ಇಲ್ಲ ಮಟನ್ ಫ್ರೈನಾ? ಅವೆರಡು ಯಾವಾಗಲೂ ನಾವು ರೆಗ್ಯುಲರ್ ಆಗಿ ತಿಂತೀವಲ್ಲ ಅವನಿ. ಅಕ್ಕ ಏನೋ ಸ್ಪೆಷಲ್ ಅಂತ ಇದ್ದಾಳಲ್ಲ, ಅದೇನೋ ಮಾಡಿದ ನಂತರ ನೀವೇ ನೋಡ್ತಿರಲ್ಲ. ರಮೇಶ್, ನೀವು ಹೋಗಿ ಮಟನ್ನ ತಗೊಂಬನ್ನಿ. ಸರಿ ಅನಾಮಿಕಾ, ನಾನು ಈಗ್ಲೇ ತಗೊಂಬರ್ತೀನಿ ಎಂದು ಹೇಳಿ ರಮೇಶ್ ಮಾರ್ಕೆಟ್ಗೆ ಹೋಗಿ ಒಳ್ಳೆ ಮಟನ್ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಮಟನ್ ಅನ್ನು ಶುಭ್ರ ಮಾಡೋದಕ್ಕೆ ಅನಾಮಿಕಾ, ಅವನಿ, ಅಂಜಲಿ 3 ಅಡಿಗೆ ಮನೆಯೊಳಗೆ ಹೋಗುತ್ತಾರೆ. ಅಕ್ಕ, ಮಟನ್ ಅಂತೂ ತುಂಬಾ ಫ್ರೆಶ್ ಆಗಿದೆ. ಇಷ್ಟಕ್ಕೂ ಏನ್ ಅಡಿಗೆ ಮಾಡ್ತೀಯಾ? ನಮಗಾದ್ರೂ ಹೇಳ್ಬೋದಲ್ಲ. ಹೌದು ಅಕ್ಕ, ನೀನೇನ್ ಮಾಡ್ತಾ ಇದೀಯೋ ಹೇಳಿದ್ರೆ ನಾವು ಕೂಡ ಸಹಾಯ ಮಾಡ್ತೀವಲ್ಲ. ಈ ದಿನ ನಾನು ಮಟನ್ ಮಂಚೂರಿಯಾ ಮಾಡ್ತಾ ಇದ್ದೀನಿ. ಏನೋ ಮಟನ್ ಮಂಚೂರಿಯಾನಾ? ಚಿಕನ್ ಮಂಚೂರಿಯಾ, ಗೋಬಿ ಮಂಚೂರಿಯಾ ಕೇಳಿದ್ದೀನಿ ಹೊರತು ಈ ಮಟನ್ ಮಂಚೂರಿಯಾ ಏನಕ್ಕ? ನಿಜಕ್ಕೂ ಚೆನ್ನಾಗಿರುತ್ತಾ? ಹೌದು ಅಕ್ಕ, ಮಟನ್ ಬೇಯಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತಲ್ಲ. ಮಂಚೂರಿಯಾ ಹಾಗೆ ಮಾಡಿದ್ರೆ ಚೂರು ಗಟ್ಟಿಯಾಗಿ ಆಗುತ್ತೆ ಏನೋ, ಮತ್ತೆ ಅತ್ತೆ ಮಾವಯ್ಯ ತಿನ್ನಲಾರದೆ ಕಷ್ಟ ಪಡ್ತಾರೆ ಏನೋ. ನೀವೇನು ಭಯಪಡಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ. ಮಟನ್ ಅನ್ನು ಮೊದಲು ಕುಕ್ಕರ್ ಅಲ್ಲಿ ಮೆತ್ತಗೆ ಬೇಯಿಸಿ ಆ ನಂತರ ಮಸಾಲೆ ಹಚ್ಚಿ ಮಂಚೂರಿ ಹಾಗೆ ಮಾಡಿದ್ರೆ ಬೆಣ್ಣೆ ಹಾಗೆ ಕರಗಿ ಹೋಗುತ್ತೆ. ನೀವಿಬ್ರು ನಂಗೆ ಸಹಾಯ ಮಾಡಿ ಸಾಕು. ಸರಿ ಅಕ್ಕ, ನಿನ್ನ ಪ್ರಯೋಗವೇನೋ ನೋಡೋಣ. ಮೊದಲು ಮಟನ್ ಶುಭ್ರ ಮಾಡ್ತೀನಿ. ನಾನು ಈರುಳ್ಳಿ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಅನಾಮಿಕಾ ತನ್ನ ಸ್ಟೈಲಲ್ಲಿ ಅಡಿಗೆ ಶುರು ಮಾಡುತ್ತಾಳೆ. ಮಟನ್ ಅನ್ನು ಶುಭ್ರ ಮಾಡಿ ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುಕ್ಕರ್ ಅಲ್ಲಿ ಮೆತ್ತಗೆ ಬೇಯಿಸುತ್ತಾಳೆ. ಆ ನಂತರ ಆ ಚೂರುಗಳಿಗೆ ಕಾರ್ನ್ ಫ್ಲೋರ್, ಮೈದಾ, ಮೊಟ್ಟೆ, ಒಳ್ಳೆ ಮಸಾಲೆಗಳನ್ನು ಹಾಕಿ ಎಣ್ಣೆಯಲ್ಲಿ ಗರಿಗರಿಯಾಗಿ ಕರಿಯುತ್ತಾಳೆ. ಅಡಿಗೆ ಮನೆಯಿಂದ ಬರ್ತಾ ಇರುವ ವಾಸನೆ ಹಾಲಲ್ಲಿ ಕೂತಿರುವ ಪ್ರಸಾದ್ ಶಾರದರಿಗೆ ತಗಲುತ್ತದೆ. ಏನೇ ಶಾರದಾ, ವಾಸನೆ ಸಖತ್ತಾಗಿದೆ. ನಮ್ಮ ದೊಡ್ಡ ಸೊಸೆ ಏನು ಗಟ್ಟಿಯಾಗಿ ಪ್ಲಾನ್ ಮಾಡಿದ ಹಾಗಿದೆ ಅಲ್ಲ. ಆ ವಾಸನೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಹೌದು ರೀ, ಅನಾಮಿಕಾ ಕೈಯಲ್ಲಿ ಏನೋ ಮಾಯವಿದೆ. ಏನು ಮಾಡಿದ್ರು ಸರಿ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಆದ್ರೆ ಈ ದಿನ ಏನ್ ಮಾಡ್ತಾ ಇದ್ದಳು ಅಂತ ಹೇಳಲಿಲ್ಲ. ಇಷ್ಟರಲ್ಲಿ ಅಡಿಗೆ ಮನೆಯಲ್ಲಿ ಅನಾಮಿಕಾ ಬೇಯಿಸಿದ ಮಟನ್ ಚೂರುಗಳನ್ನು ಸಾಸ್ ಜೊತೆ ಸೇರಿಸಿ ಟಾಸ್ ಮಾಡ್ತಾ ಇರ್ತಾಳೆ. ಅವನಿ, ಅಂಜಲಿ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅಕ್ಕ, ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಕ್ಕ. ನಿಜಕ್ಕೂ ರೆಸ್ಟೋರೆಂಟ್ ಅಲ್ಲಿ ಮಾಡಿದ ಹಾಗೇನೇ ಇದೆ. ಹೌದಕ್ಕ, ಬಣ್ಣ, ವಾಸನೆ ಎಲ್ಲ ಸೂಪರ್ ಆಗಿದೆ. ನಿಲ್ಲಿ, ಇನ್ನೂ ಆಗಿಲ್ಲ. ಕಡೆಗೆ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ನಮ್ಮ ಮಟನ್ ಮಂಚೂರಿಯಾ ರೆಡಿ. ಹಾಗೆ ಅಂದುಕೊಳ್ಳುತ್ತಾ ಅಡಿಗೆ ಪೂರ್ತಿಯಾದ ನಂತರ ಎಲ್ಲರೂ ಊಟಕ್ಕೆ ಕುತ್ಕೋತಾರೆ. ಅನಾಮಿಕಾ ಬಿಸಿ ಬಿಸಿ ಮಟನ್ ಮಂಚೂರಿಯಾನ ಬಡಿಸುತ್ತಾಳೆ. ಪ್ಲೇಟ್ ಅಲ್ಲಿ ಕೆಂಪಗೆ ಜ್ಯೂಸಿಯಾಗಿರುವ ಮಟನ್ ಚೂರುಗಳನ್ನು ನೋಡಿ ಅಲ್ಲಿರುವ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ, ಏನಿದು? ನೋಡೋದಕ್ಕೆ ಚಿಕನ್ 65 ಆಗಿದೆ, ಆದ್ರೆ ವಾಸನೆ ಮಟನ್ ಹಾಗೆ ಬರ್ತಾ ಇದೆ. ಅದಕ್ಕೆ ಇದೇನಾ ನಿನ್ನ ಸ್ಪೆಷಲ್? ಇದನ್ನ ಏನಂತಾರೆ? ಇದರ ಹೆಸರು ಮಟನ್ ಮಂಚೂರಿಯಾ. ಮೊದಲು ರುಚಿ ನೋಡಿ ಹೇಳಿ ಹೇಗಿದೆಯೋ ಎಂದು ಹೇಳುತ್ತಲೇ ಪ್ರಸಾದ್ ಒಂದು ಚೂರನ್ನು ಬಾಯಲ್ಲಿ ಹಾಕುತ್ತಾನೆ. ಅದು ಮೆತ್ತಗೆ, ಖಾರವಾಗಿ, ಹುಳಿ ಹುಳಿಯಾಗಿ ಅದ್ಭುತವಾದ ರುಚಿಯಿಂದಿರುತ್ತೆ. ಮಹಾ ಅದ್ಭುತ ಅನಾಮಿಕಾ, ನನ್ನ ಜೀವನದಲ್ಲಿ ಇಷ್ಟು ರುಚಿಕರವಾದ ಮಟನ್ ಯಾವತ್ತೂ ತಿಂದಿಲ್ಲ ತಾಯಿ.
ಚೂರು ಬಾಯಲ್ಲಿ ಹಾಕೋತಾನೆ ಬೆಣ್ಣೆ ಹಾಗೆ ಕರಗಿ ಹೋಗ್ತಾ ಇದೆ. ಹೌದು ಅನಾಮಿಕಾ, ತುಂಬಾ ಚೆನ್ನಾಗಿದೆ. ಮಟನ್ ಇಂದ ಹೀಗೆ ಕೂಡ ಮಾಡ್ಬೋದು ಅಂತ ನಂಗೆ ಈಗ್ಲೇ ತಿಳಿತು. ಖಾರ ಉಪ್ಪು ಎಲ್ಲ ಸರಿಯಾಗಿ ಸರಿ ಹೋಗಿದೆ. ಅದ್ಗೆ ನಿಜವಾಗಿ ಸೂಪರು. ಹೊರಗಡೆ ಹೋಟೆಲ್ಸ್ ಕೂಡ ಇಂತ ಟೇಸ್ಟ್ ಸಿಕ್ಕಲ್ಲ. ನಾವ್ ಯಾವಾಗ್ಲೂ ತಿನ್ನೋ ಅಡಿಗೆಗಿಂತ ಇದು 1000 ಪಾಲು ಚೆನ್ನಾಗಿದೆ. ನಾನು ಮೊದ್ಲೇ ಹೇಳಿದೆ ಅಲ್ಲ ಅತ್ತೆ, ನಮ್ಮ ಅಕ್ಕ ಕೈನ ಅಡಿಗೆ ಸೂಪರ್ ಅಂತ. ಹೌದು, ನಂಗೆ ಡೌಟ್ ಬಂತು ಹೊರತು ತಿಂದ ಮೇಲೆ ಅರ್ಥವಾಯ್ತು. ಅಕ್ಕ ನೀನು ಗ್ರೇಟು. ನನ್ನ ಹೆಂಡತಿ ಅಂತ ಹೇಳೋದಲ್ಲ ಹೊರತು ನಿಜವಾಗಿ ಅನಾಮಿಕಾ ಕೈ ಅಡಿಗೆಗೆ ಯಾರಾದ್ರೂ ಫಿದಾ ಆಗ್ಲೇಬೇಕು. ಈ ಮಟನ್ ಮಂಚೂರಿಯಾ ಅಂತೂ ನೆಕ್ಸ್ಟ್ ಲೆವೆಲ್. ಹಾಗೆ ಎಲ್ಲರೂ ಲೊಟ್ಟೆ ಹಾಕಿಕೊಂಡು ಮಟನ್ ಮಂಚೂರಿಯನ್ನು ಅರಗಿಸುತ್ತಾರೆ. ಊಟವಾದ ನಂತರ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಅತ್ತೆ, ಮಾವಯ್ಯ, ನಿಮ್ಗೊಂದು ವಿಷಯ ಹೇಳ್ಬೇಕು. ಹೇಳು ಅನಾಮಿಕಾ, ಏನ್ ಬೇಕು? ಏನಿಲ್ಲ ಅತ್ತೆ, ಈ ಮಧ್ಯೆ ನಮ್ಮ ಮನೇಲಿ ಖರ್ಚುಗಳು ಹೆಚ್ಚಾಗ್ತಾ ಇದೆ. ನೀವೆಲ್ಲರೂ ಕಷ್ಟಪಡ್ತಾ ಇದ್ದೀರಾ. ನನ್ಗೊಂದು ಆಲೋಚನೆ ಬಂದಿದೆ. ಏನಮ್ಮ ಆಲೋಚನೆ? ಎಲ್ರು ಚಿಕನ್ ಮಂಚೂರಿಯಾ, ವೆಜ್ ಮಂಚೂರಿಯಾ ಮಾಡ್ತಾರೆ, ಆದ್ರೆ ಮಟನ್ ಮಂಚೂರಿಯಾ ಅಂತೂ ಎಲ್ಲೂ ಸಿಕ್ಕೋದಿಲ್ಲ. ಈ ದಿನ ನೀವೆಲ್ರೂ ಇಷ್ಟು ಇಷ್ಟದಿಂದ ತಿಂದಿದ್ರಲ್ಲ, ಇದೇ ಅಡಿಗೆನ ನಾವು ಒಂದು ಚಿಕ್ಕ ವ್ಯಾಪಾರವಾಗಿ ಶುರು ಮಾಡಿದ್ರೆ ಹೇಗಿರುತ್ತೆ? ಈ ಮಾತನ್ನು ಕೇಳುತ್ತಲೇ ಎಲ್ಲರೂ ಒಂದು ಕ್ಷಣ ಮೌನವಾಗಿದ್ದು ಬಿಡುತ್ತಾರೆ. ಅನಾಮಿಕಾ, ಆಲೋಚನೆ ಚೆನ್ನಾಗಿದೆ ಹೊರತು ನಾವು ಮಾಡಬಲ್ಲವಾ? ಜನರು ಆಧರಿಸ್ತಾರ? ಅದಕ್ಕೆ ಐಡಿಯಾ ಅಂತೂ ಸೂಪರ್ ಆಗಿದೆ. ಏಕೆಂದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೊಸದಾಗಿದ್ರೆ ಜನ ಮೈ ಮೇಲೆ ಬಿದ್ದು ತಿಂತಾರೆ. ಮಟನ್ ಮಂಚೂರಿಯಾ ಅನ್ನೋದು ಹೊಸ ಕಾನ್ಸೆಪ್ಟ್. ಹೌದು ಮಾವಯ್ಯ, ಅಕ್ಕ ಹೇಳಿದ್ದು ಕರೆಕ್ಟು. ನಮ್ಮೂರಲ್ಲಿ ಎಲ್ಲೂ ಇಂತಹ ಐಟಮೇ ಇಲ್ಲ. ನಾವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಖಚಿತವಾಗಿ ಕ್ಲಿಕ್ ಆಗುತ್ತೆ. ನಾನು ಅವನಿ ಅಕ್ಕಂಗೆ ಸಹಾಯ ಮಾಡ್ತೀವಿ. ಗಂಡಸ್ರೇನೋ ಹೊರಗಿನ ಕೆಲಸ ಸಾಮಾನು ತರದ ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ನಮ್ಮ ಸೊಸೆಯರು ಇಷ್ಟ ಆಸಕ್ತಿಯಾಗಿರುವಾಗ ನಾವೇನಕ್ಕೆ ಬೇಡ ಅನ್ಬೇಕು? ಅನಾಮಿಕಾ ಕೈ ರುಚಿ 10 ಜನಕ್ಕೆ ತಿಳಿದ್ರೆ ನಮ್ಗೆ ಒಳ್ಳೇದಲ್ವಾ? ಏನು ಅಂದ್ರೆ ನೀವೇನಂತೀರಾ? ನಂದು ಅದೇ ಮಾತು ಶಾರದಾ. ಅನಾಮಿಕಳ ಆಲೋಚನೆ ಅಂತೂ ಚೆನ್ನಾಗಿದೆ. ನಮ್ಮ ದೊಡ್ಡ ಸೊಸೆ ಮನೆಯನ್ನು ನೋಡ್ಕೊಳ್ಳೋದೇ ಅಲ್ಲ, ಮನೆಗೆ ಆಸರಿಯಾಗಿ ಇರ್ಬೇಕು ಅಂತ ಕೂಡ ನೋಡ್ತಾ ಇದ್ದಾಳೆ. ತಪ್ಪದೇ ಈ ವ್ಯಾಪಾರ ಶುರು ಮಾಡೋಣ. ಥ್ಯಾಂಕ್ಸ್ ಮಾವಯ್ಯ. ನಾವು ಮನೆ ಹತ್ರನೇ ಒಂದು ಚಿಕ್ಕ ಕೌಂಟರ್ ಏರ್ಪಾಟು ಮಾಡಿಕೊಂಡು ಸಾಯಂಕಾಲದ ವೇಳೆಯಲ್ಲಿ ಮಾರಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದ ಬೋರ್ಡ್ ಏರ್ಪಾಟುಗಳು ನಾನು ಸುರೇಶಣ್ಣಯ್ಯ ನೋಡ್ಕೋತೀವಿ. ಏನ್ ಹೆಸರಿಡೋಣ? ಅನಾಮಿಕಾ ಮಟನ್ ಮಂಚೂರಿಯಾ ಅಂತಾನೆ ಇಡೋಣ. ಹೆಸರಲ್ಲಿಯೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅಯ್ಯೋ, ನನ್ನ ಹೆಸರೇನಕ್ಕೆ ಸುರೇಶ್? ರುಚಿಕರವಾದ ಮಟನ್ ಮಂಚೂರಿ ಅಂತ ಇಡೋಣ. ಇಲ್ಲಮ್ಮ, ಇಲ್ಲ, ಈ ಆಲೋಚನೆ ನಿಂದು, ಈ ರುಚಿ ನಿಂದು. ಸುರೇಶ್ ಹೇಳಿದಾಗೆ ಅನಾಮಿಕಾ ಸ್ಪೆಷಲ್ ಮಟನ್ ಮಂಚೂರಿ ಅಂತ ಇಡೋಣ. ಹಾಗೆ ಎಲ್ಲರೂ ಏಕಗ್ರೀವವಾಗಿ ನಿರ್ಣಯಿಸುತ್ತಾರೆ. 2 ದಿನದ ನಂತರ ಮನೆ ಒಂದು ಚಿಕ್ಕ ಸ್ಟಾಲ್ ಅನ್ನು ಏರ್ಪಾಟು ಮಾಡುತ್ತಾರೆ. ಸಾಯಂಕಾಲವಾಗುತ್ತಲೇ ಅನಾಮಿಕಾ, ಅವನಿ, ಅಂಜಲಿ ಸೇರಿ ಬಿಸಿ ಬಿಸಿ ಮಟನ್ ಮಂಚೂರಿಯಾ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಘಮಘಮ ಅನ್ನುವ ವಾಸನೆ ಬೀದಿಯೆಲ್ಲ ವ್ಯಾಪಿಸುತ್ತದೆ. ನಿಜಕ್ಕೂ ಆ ದಾರಿಯಲ್ಲಿ ಹೋಗುವ ಒಬ್ಬ ವ್ಯಕ್ತಿ ನಿಂತು ವಾಸನೆ ನೋಡಿ ಹತ್ತಿರಕ್ಕೆ ಬರ್ತಾನೆ. ಏನು ಇದು ಹೊಸದಾಗಿಟ್ಟಿದ್ದೀರಾ? ವಾಸನೆ ಸಖತ್ತಾಗಿದೆ. ಏನ್ ಮಾಡ್ತಾ ಇದ್ದೀರಾ? ಇದು ಮಟನ್ ಮಂಚೂರಿಯಾ ರೀ, ತುಂಬಾ ಸ್ಪೆಷಲ್. ಒಂದು ಸಲ ತಿಂದು ನೋಡಿ, ಮತ್ತೆ ಮತ್ತೆ ಕೊಂಡ್ಕೊತೀರಾ. ಮಟನ್ ಮಂಚೂರಿಯನ್ನ? ಇದೇನೋ ಹೊಸದಾಗಿದೆಯೇ, ಒಂದು ಪ್ಲೇಟ್ ಕೊಡಿ. ಆಗ ಅನಾಮಿಕಾ ಬಿಸಿ ಬಿಸಿ ಮಟನ್ ಮಂಚೂರಿಯನ್ನ ಪ್ಲೇಟ್ ಅಲ್ಲೇ ಹಾಕಿ ಮೇಲೆ ಈರುಳ್ಳಿ, ನಿಂಬೆ ಹಣ್ಣಿನ ರಸ ಇಟ್ಟು ಕೊಡುತ್ತಾಳೆ. ಆ ವ್ಯಕ್ತಿ ಒಂದು ಚೂರನ್ನು ಬಾಯಲ್ಲಿ ಇಟ್ಕೊತಾನೆ. ಅವನ ಮುಖದಲ್ಲಿ ಆನಂದ ಕಾಣಿಸುತ್ತೆ. ಅಬ್ಬಾ, ಏನ್ ರುಚಿಯಪ್ಪ! ಮಟನ್ ಇಷ್ಟು ಮೆತ್ತಗೆ ಒಂದು ಜ್ಯೂಸಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ 2 ಪ್ಲೇಟ್ ಪಾರ್ಸಲ್ ಕೊಡಿ, ನಮ್ಮ ಊರಿಗೆ ಕೂಡ ತಗೊಂಡು ಹೋಗ್ತೀನಿ. ಹಾಗೆ ಮೊದಲ ಕಸ್ಟಮರ್ ಕೊಟ್ಟ ಫೀಡ್ಬ್ಯಾಕ್ ಇಂದ ಅಲ್ಲಿ ಜನ ಬರುವುದಕ್ಕೆ ಶುರುವಾಗುತ್ತದೆ. ಬಂದ ಪ್ರತಿಯೊಬ್ಬರು ಸೂಪರ್ ಆಗಿದೆ ಎಂದು, ಇಂತಹ ಟೇಸ್ಟ್ ಯಾವತ್ತೂ ನೋಡಿಲ್ಲ ಎಂದು ಹೊಗಳ್ತಾ ಇರ್ತಾರೆ. ನೋಡ್ತಾ ಇರುವಾಗಲೇ ಪ್ರತಿದಿನವೂ ಮಾಡುವ ಮಟನ್ ಮಂಚೂರಿಯಾ ಎಲ್ಲ ಆಗಿ ಹೋಗ್ತಾ ಇರುತ್ತದೆ. ರಾತ್ರಿ ಎಲ್ಲರೂ ದುಡ್ಡನ್ನು ಲೆಕ್ಕ ಮಾಡುತ್ತಾ ಸಂತೋಷವಾಗಿರ್ತಾರೆ. ಅಕ್ಕ, ಈ ದಿನ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಬಂದಿದೆ. ಜನ ಮೈ ಮೇಲ್ ಬಿದ್ದು ತಿಂದಿದ್ದಾರೆ. ಹೌದು ಅಕ್ಕ, ನನ್ನ ಕೈ ನೋವಾಗ್ತಿದೆ ಹೊರತು ಆ ಕಸ್ಟಮರ್ ಮಾತುಗಳು ಕೇಳ್ತಾ ಇದ್ರೆ ನನಗೆ ನೋವೇ ತಿಳಿತಾ ಇರ್ಲಿಲ್ಲ. ಅದಕ್ಕೆ ನೀನು ಗ್ರೇಟು. ಈ ಐಡಿಯಾದಿಂದ ನಮ್ಗೆ ಒಳ್ಳೆ ಆದಾಯ ಸಿಕ್ತು. ಹೌದು, ಅದಕ್ಕೆ ಇನ್ನು ಮೇಲಿಂದ ನಾವು ಡೈಲಿ ಕ್ವಾಂಟಿಟಿ ಹೆಚ್ಚಿಸಬೇಕು. ಡಿಮ್ಯಾಂಡ್ ಕೂಡ ತುಂಬಾ ಇದೆ. ನನ್ನ ದೊಡ್ಡ ಸೊಸೆ ನಮ್ಮನೆ ಮಹಾಲಕ್ಷ್ಮಿ. ಆಕೆ ಬುದ್ಧಿವಂತಿಕೆಯಿಂದ ನಮ್ಮ ಕಷ್ಟಗಳನ್ನೆಲ್ಲ ತೀರ್ಸದ್ಲು. ನಿಜಾನೇ ಶಾರದಾ, ಒಂದು ಚಿಕ್ಕ ಆಲೋಚನೆ ಜೀವನವನ್ನೇ ಹೇಗೆ ಬದಲಾಯಿಸುತ್ತೋ ಅನಾಮಿಕಾ ನಿರೂಪಿಸಿದ್ದಾಳೆ. ಮಟನ್ ಮಂಚೂರಿಯಾ ಇಷ್ಟು ಫೇಮಸ್ ಆಗುತ್ತೆ ಅಂತ ನಾವು ಕನಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ. ಇದೆಲ್ಲ ನಿಮ್ಮೆಲ್ಲರ ಸಹಕಾರದಿಂದಲೇ ಸಾಧ್ಯವಾಯಿತು ಮಾವಯ್ಯ. ನಾವೆಲ್ಲರೂ ಸೇರಿ ಕಷ್ಟಪಟ್ಟಿವಿ, ಆದ್ರಿಂದ ಈ ವಿಜಯ ಬಂದಿದೆ. ಮುಖ್ಯವಾಗಿ ಅವನಿ, ಅಂಜಲಿ ನನ್ನ ಹಿಂದೆ ಇದ್ದು ನನಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ರಮೇಶ್, ಸುರೇಶ್, ಅರುಣ್ ಹೊರಗಿನ ಕೆಲಸ ನೋಡ್ಕೊಂಡಿದ್ದಾರೆ. ಇದು ನಮ್ಮೆಲ್ಲರ ಗೆಲುವು. ಕೇಳಿಸಿತಾ?
ತಾನು ವಿಜಯ ಮಾಡಿದ್ರು ಕ್ರೆಡಿಟ್ ಮಾತ್ರ ಎಲ್ರಿಗೂ ಕೊಟ್ಟಿದ್ದಾಳೆ. ಅದೇ ಅನಾಮಿಕಳ ದೊಡ್ಡತನ. ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಅವರ ವ್ಯಾಪಾರ 3 ಹೂವು 6 ಕಾಯಿ ಹಾಗೆ ಸಾಗುತ್ತದೆ. ಸುತ್ತಮುತ್ತಲಿನ ಊರಿನಿಂದ ಕೂಡ ಜನ ಪ್ರತ್ಯೇಕವಾಗಿ ಬಂದು ಅನಾಮಿಕಾ ಮಟನ್ ಮಂಚೂರಿಯ ತಿನ್ನಲಿಕ್ಕೆ ಕ್ಯೂ ಕಟ್ತಾ ಇದ್ರು. ಬಂದ ಲಾಭಗಳಿಂದ ಅವರು ತಮ್ಮ ಮನೆಯನ್ನು ಸರಿ ಮಾಡಿಸಿಕೊಳ್ಳುತ್ತಾರೆ, ಆರೋಗ್ಯವಾಗಿ ಸ್ಥಿರಪಡುತ್ತಾರೆ. ಒಂದು ದಿನ ಸಾಯಂಕಾಲ ವ್ಯಾಪಾರ ಮುಗಿಸಿಕೊಂಡು ಎಲ್ಲರೂ ಸೇರಿ ಊಟ ಮಾಡ್ತಾ ಇರ್ತಾರೆ. ಅಕ್ಕ, ನಾಳೆ ಸಂಡೇ ಅಲ್ವಾ, ಕಸ್ಟಮರ್ಸ್ ಮಟನ್ ಮಂಚೂರಿಯದ ಜೊತೆ ಇನ್ನೇನಾದ್ರೂ ವೆರೈಟಿ ಕೇಳ್ತಾ ಇದ್ದಾರೆ, ಏನ್ ಮಾಡೋಣ? ಈ ಸಲ ಮಟನ್ ಕೀಮಾ ಬಾಲ್ಸ್ ಟ್ರೈ ಮಾಡೋಣ ಅವನಿ. ಅದು ಕೂಡ ಮಂಚೂರಿಯಾ ಸ್ಟೈಲ್ ಅಲ್ಲಿ ಮಾಡಿದ್ರೆ ಅದ್ಭುತವಾಗಿರುತ್ತೆ. ವಾವ್ ಅಕ್ಕ, ನಿನ್ನ ಐಡಿಯಾಕ್ಕೆ ಹ್ಯಾಟ್ಸ್ ಆಫ್. ನಾಳೆ ಅದೇ ಕೂಡ ಹಿಟ್ ಆಗೋದು ಖಾಯಂ. ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ಸಂತೋಷವಾಗುತ್ತೆ. ಹೀಗೆ ಯಾವಾಗ್ಲೂ ಒಗ್ಗಟ್ಟಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಹೌದಮ್ಮ, ಕುಟುಂಬವೆಲ್ಲ ಒಗ್ಗಟ್ಟಾಗಿದ್ದು ಒಬ್ಬರಿಗೊಬ್ರು ಆಸರೆಯಾಗಿದ್ದರೆ ಸಾಧಿಸಲಾಗದು ಏನೂ ಇಲ್ಲ. ಈ ಮಟನ್ ಮಂಚೂರಿಯಾ ನಮ್ಮ ಮನೆಯ ದೆಸೆಯನ್ನೇ ಬದಲಾಯಿಸಿದೆ. ಹೌದು ಮಾವಯ್ಯ, ಬದಲಾವಣೆ ಅನ್ನೋದು ನಮ್ಮ ಅಡಿಗೆಯಿಂದಲೇ ಶುರುವಾಗಬೇಕು. ಹಳೆ ರುಚಿ ಒಂದೇ ಅಲ್ಲ, ಹೊಸ ರುಚಿ ಕೂಡ ಜೀವನದಲ್ಲಿ ಹೊಸ ಉತ್ಸಾಹವನ್ನು ಕೊಡುತ್ತೆ. ಹಾಗೆ ಆ ಕುಟುಂಬ ಅನಾಮಿಕಳ ಅಡಿಗೆಯ ನೈಪುಣ್ಯದಿಂದ, ಎಲ್ಲರ ಸಮಿಷ್ಟಿ ಕೃಷಿಯಿಂದ ಮಟನ್ ಮಂಚೂರಿಯ ವ್ಯಾಪಾರದಲ್ಲಿ ದೊಡ್ಡ ಹೆಸರು ಸಂಪಾದಿಸಿ ಸುಖ ಸಂತೋಷದಿಂದ ಆನಂದದಿಂದ ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಪ್ರಸಾದನ ಕುಟುಂಬದಲ್ಲಿ ದೊಡ್ಡ ಸೊಸೆ ಅನಾಮಿಕಾ ಬಹಳ ನಿಧಾನವಂತಳು. ಕುಟುಂಬವೆಂದರೆ ಎಷ್ಟೋ ಪ್ರೇಮ. ಎರಡನೇ ಸೊಸೆ ಅವನಿ ಯಾವಾಗಲೂ ತನ್ನ ಅಂದ, ತನ್ನ ಸ್ವಂತ ಕೆಲಸದ ಬಗ್ಗೆನೇ ಆಲೋಚಿಸ್ತಾ ಇರ್ತಾಳೆ. ಇನ್ನು ಮೂರನೇ ಸೊಸೆ ಅಂಜಲಿಗೆ ಸೋಂಬೇರಿತನ ಹೆಚ್ಚು. ಪ್ರತಿ ಚಿಕ್ಕ ಕೆಲಸಕ್ಕೂ ನೆಪ ಹೇಳ್ತಾ ಇರ್ತಾಳೆ. ನೋಡುತ್ತಾ ಇರುವಾಗಲೇ ಬಿಸಿಲು ಕಾಲ ಹೊರಟು ಹೋಗಿ ಮಳೆಗಾಲ ಸಮೀಪಿಸುತ್ತದೆ. ಆಕಾಶದಲ್ಲಿ ಮೋಡಗಳು ತುಂಬಿಕೊಳ್ಳುತ್ತದೆ. ಒಂದು ದಿನ ಶಾರದಾ ಹಾಲಿಂದ ಸೊಸೆಯರನ್ನು ಕರೆಯುತ್ತಾ, ಅಮ್ಮ ಅನಾಮಿಕಾ, ಅವನಿ, ಅಂಜಲಿ, ಎಲ್ರೂ ಹೀಗೆ ಹೊರಗಡೆ ಬನ್ರಿ ಅಮ್ಮ. ಆಕಾಶ ನೋಡ್ತಾ ಇದ್ರೆ ಮಿಂಚು ಗುಡುಗುಗಳಿಂದ ಭಯಪಡಿಸ್ತಾ ಇದೆ. ಜೋರಾಗಿ ಮಳೆ ಬೀಳೋ ಹಾಗಿದೆ. ಬರ್ತಾ ಇದ್ದೀನಿ ಅತ್ತೆ, ಹೇಳಿ. ವಾತಾವರಣ ತುಂಬಾ ತಣ್ಣಗಾಗಿದೆ ಅಲ್ವಾ? ಏನತ್ತೆ ಪದೇ ಪದೇ ಕರಿತಾ ಇದ್ದೀರಾ? ನಾನು ನನ್ನ ಚರ್ಮಕ್ಕೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಈ ಮಳೆಗಾಲ ಬಂದ್ರೆ ಸಾಕು, ಚರ್ಮವೆಲ್ಲ ಹಾಳಾಗಿ ಹೋಗುತ್ತೆ. ನನ್ನ ಕಷ್ಟ ನಂದು. ಹೌದತ್ತೆ, ವಾತಾವರಣ ಇಷ್ಟು ತಣ್ಣಗೆ ಹಾಯಾಗಿ ನಿದ್ರೆ ಹೋಗುವ ಹಾಗಿದ್ರೆ ನಿದ್ರೆ ಎಬ್ಬಿಸ್ತೀರ ಯಾಕೆ? ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾ? ಹಬ್ಬೋ, ನನ್ನ ಸೊಸೆಯರಿಗೆ ಮಳೆ ಬಂದ್ರೆ ಮಳೆಗಾಲದ ಕೆಲಸ ನೆನಪಕ್ಕೆ ಬರಲ್ಲ, ಅವರವರ ಸೌಕರ್ಯನೇ ನೆನಪಿಗೆ ಬರುತ್ತೆ. ಕೇಳ್ರಮ್ಮ, ಮಳೆ ಶುರುವಾಗುವುದರ ಒಳಗೆ ಮನೆ ಮೇಲಿರುವ ಕಸ ಕಡ್ಡಿಗಳನ್ನೆಲ್ಲ ತೆಗಿಬೇಕು. ಉಪ್ಪಿನಕಾಯಿಗಳನ್ನ ಜಾಡಿಗಳಲ್ಲಿ ಭದ್ರವಾಗಿರಿಸಬೇಕು. ಕಿಟಕಿಗಳು ಸರಿಯಾಗಿ ಇದೆಯೋ ಇಲ್ವೋ ನೋಡ್ಕೋಬೇಕು. ಮಾವಯ್ಯ, ನೀವು ನಿಜಕ್ಕೂ ಗಾಬರಿ ಆಗ್ಬೇಡಿ. ಬೆಳಿಗ್ಗೆನೆ ನಾನು ಮಹಡಿ ಮೇಲಕ್ಕೆ ಹೋಗಿ ನೀರ್ ನಿಲ್ಲದ ಹಾಗೆ ಎಲ್ಲ ಕ್ಲೀನ್ ಮಾಡಿದೀನಿ. ಉಪ್ಪಿನಕಾಯಿ ಜಾಡಿಗಳು ಕೂಡ ಒಳಗಡೆ ಅಲ್ಮೇರದಲ್ಲಿ ಇಟ್ಟಿದ್ದೀನಿ. ನೋಡಿದ್ರೇನ್ರು, ಇದು ನನ್ನ ದೊಡ್ಡ ಸೊಸೆ ಅನಾಮಿಕಳ ಪದ್ಧತಿ. ಅಂದ್ರೆ ಹೇಳೋಕೆ ಮೊದ್ಲೇ ಎಲ್ಲ ಮಾಡಿಡ್ತಾಳೆ. ಮತ್ತೆ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಕನಿಷ್ಠ ಅನಾಮಿಕಂಗೆ ಸಹಾಯವಾದ್ರೂ ಮಾಡ್ಬೋದಲ್ಲ. ಅತ್ತೆ, ನಾನು ಆ ಮಾಡಿ ಮೇಲೆ ಹೋಗಿ ಧೂಳು ಹೊಡಿಬೇಕಾ? ನನ್ ಕೈ ಹಾಳಾಗೋಗಲ್ವಾ? ಆದ್ರೂ ನನ್ನ ಗಂಡ ಸುರೇಶನಿಗೆ ನಾನು ಹೀಗೆ ಕಷ್ಟ ಪಡೋದು ನಿಜಕ್ಕೂ ಇಷ್ಟವಿಲ್ಲ, ಗೊತ್ತಾ? ಹೌದಮ್ಮ, ಅವನಿ ಬಹಳ ಸೂಕ್ಷ್ಮ ಆದವಳು. ಆ ಕೆಲಸ ಎಲ್ಲ ಅವಳು ಮಾಡಕ್ಕಾಗಲ್ಲ. ದೊಡ್ಡದಿಗೆ ಅನಾಮಿಕಂಗೆ ಅಭ್ಯಾಸನೇ ತಾನೆ, ಅವಳು ಮಾಡ್ಕೋತಾಳೆ ಬಿಡಿ. ನಾನು ಕೂಡ ಅಷ್ಟೇ ಅತ್ತೆ. ಈ ತಣ್ಣನೆ ಗಾಳಿಗೆ ನನಗೆ ಕೀಲು ನೋವು ಬರೋ ಹಾಗಿದೆ. ನಾನ್ ಹೋಗಿ ರೆಸ್ಟ್ ತಗೋತೀನಿ. ಬನ್ನಿ ಅರುಣ್, ನಾವು ಒಳಗಡೆ ಹೋಗೋಣ. ಅಮ್ಮ, ಅಂಜಲಿಗೆ ನಿಜವಾಗಿ ಮೈಯಲ್ಲಿ ಚೆನ್ನಾಗಿಲ್ಲ. ದಯವಿಟ್ಟು ಅವಳನ್ನ ಯಾವ ಕೆಲಸ ಮಾಡು ಅಂತ ಹೇಳ್ಬೇಡಿ. ಮಳೆ ಬಂದ್ರೆ ಬರುತ್ತೆ, ಅದಕ್ಕೆ ಮೊದ್ಲೇ ಇಂತ ಹಡಹುಡಿ ಏನಕ್ಕೆ? ಏನು ಸುರೇಶ್, ಅರುಣ್, ನಿಮ್ಮ ಮಾತೇನು? ಮನೇಲಿ ಎಲ್ರು ಸೇರಿ ಇದ್ದಾಗ ಕೆಲಸಗಳು ಹಂಚ್ಕೋಬೇಕು ಹೊರತು ನಿಮ್ಮ ಹೆಂಡತಿಯರನ್ನ ಹಿಂದಕ್ಕೆ ಹಾಕೊಂಡ್ಬಂದು ಅತ್ತಿಗೆನ ಒಂಟಿಯಾಗಿ ಮಾಡ್ತೀರಾ? ಅನಾಮಿಕ ಏನೋ ಮನೇಲಿ ಎಲ್ರಿಗೂ ಕೆಲ್ಸದವಳ? ಏನು ಅಂದ್ರೆ ಸುಮ್ನಿರಿ, ಅವರು ಚಿಕ್ಕವರು, ಅವರಿಗೆ ಅಭ್ಯಾಸವಿಲ್ವಲ್ಲ. ಪರವಾಗಿಲ್ಲ ಬಿಡಿ, ನಾನು ಮಾಡ್ಕೋತೀನಿ. ನೀವು ಒದ್ದೆ ಆಗಿರೋ ಹಾಗಿದೆ, ಒಳಗಡೆಗೆ ಬನ್ನಿ, ಟವಲ್ ಕೊಡ್ತೀನಿ. ಸರಿ ಬಿಡಿ, ಯಾರ ಕರ್ಮ ಅವರೇ ಜವಾಬ್ದಾರರು. ಅನಾಮಿಕಾ, ನೀನ್ ಹೋಗಿ ನಿನ್ ಗಂಡಂಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಡು. ಹಾಗೆ ಅವರವರ ರೂಮ್ಗೆ ಅವರು ಹೊರಟು ಹೋಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಹೊರಗಡೆಗೆ ದೊಡ್ಡ ಮಳೆ ಶುರುವಾಗುತ್ತದೆ. ಆಕಾಶಕ್ಕೆ ತೂತು ಬಿದ್ದ ಹಾಗೆ ಕುಂಭದ್ರೋಣ ಮಳೆ ಬೀಳುತ್ತದೆ. ಪ್ರಸಾದ್ ಶಾರದರು ಹಾಲ್ನಲ್ಲಿರೋ ಕಿಟಕಿಯಿಂದ ಆ ಮಳೆನ ನೋಡುತ್ತಾ ಪ್ರಕೃತಿಯನ್ನ ಆಸ್ವಾದಿಸ್ತಾ ಇರ್ತಾರೆ. ಮಳೆ ಬೀಸುಗಾಳಿಗೆ ಜೊತೆಯಾಗಿ ಮನೆಯೆಲ್ಲ ತಣ್ಣಗಾಗಿ ಬಿಡುತ್ತದೆ. ನೋಡಿದ್ಯೋ ಶಾರದಾ, ಈ ಮಳೆ ಎಷ್ಟು ಅಂದವಾಗಿದೆಯೋ. ಹಳ್ಳಿಯಲ್ಲಿ ಮಳೆಗಾಲವೆಂದ್ರೆ ಒಂದು ಹಬ್ಬದ ಹಾಗಿರುತ್ತೆ.
ಹೌದ್ರಿ, ಆದ್ರೆ ನನ್ನ ಸೊಸೆಯನ್ನ ನೆನ್ಸ್ಕೊಂಡ್ರೆ ನನ್ನ ಮನಸ್ಸಿಗೆ ಕಷ್ಟವಾಗುತ್ತೆ. ಅನಾಮಿಕಾ ದಿನವೆಲ್ಲ ಮನೆಗಾಗಿ ಕಷ್ಟಪಡ್ತಾಳೆ. ಮಿಕ್ಕ ಇಬ್ಬರು ಯಾವ ಜವಾಬ್ದಾರಿ ಇಲ್ಲದೆ ಇರ್ತಾ ಇದ್ದಾರೆ. ಅನಾಮಿಕಳ ಮನಸ್ಸು ಎಷ್ಟು ಸ್ವಚ್ಛವಾಗಿರೋದು ಆ ಭಗವಂತನ್ ಕೂಡ ಗೊತ್ತಾಗ್ಬೇಕು. ಈ ಚಳಿಗೆ ಬಿಸಿ ಬಿಸಿಯಾಗಿ ಶುಂಠಿ ಟೀ ಕುಡಿರಿ, ಹಾಗೆ ಸ್ವಲ್ಪ ಈರುಳ್ಳಿ ಪಕೋಡ ಕೂಡ ಮಾಡಿದೀನಿ, ತಿಂದ್ಬಿಡಿ. ಅಮ್ಮ ಅನಾಮಿಕಾ, ನೀನು ನನ್ನ ಪಾಲಿಗೆ ಅನ್ನಪೂರ್ಣ ಅಮ್ಮ. ನಿನ್ನಂತ ಸೊಸೆ ಬರೋದು ನಮ್ಮ ಅದೃಷ್ಟ. ಅಪ್ಪ, ಆಕೆ ಅದೃಷ್ಟ ನನಗೆ ಸಿಕ್ಕಿದೆ, ನೀವು ಸುಮ್ಮನೆ ಹೊಗಳಬೇಡಿ, ಅವಳು ಉಬ್ಬಿ ಹೋಗ್ತಾಳೆ. ಹಾಗೆ ಅವರು ನಗುತ್ತಾ ಮಾತನಾಡಿಕೊಳ್ಳುತ್ತಿರುವ ಸಮಯದಲ್ಲಿ ಹೊರಗಡೆ ಸುರಿಯುತ್ತಿರುವ ಮಳೆಯಲ್ಲಿ ಒಂದು ಅದ್ಭುತ ನಡೆಯಲಿಕ್ಕೆ ಶುರುವಾಗುತ್ತದೆ. ಆಕಾಶದಿಂದ ಬೀಳ್ತಾ ಇರುವ ಮಳೆ ನೀರು ಅನಾಮಿಕಾ ಮತ್ತು ರಮೇಶ್ ಇರುವ ರೂಮಿನ ಮುಂದಿರುವ ಬಾಗಿಲಲ್ಲಿ ಮಾತ್ರವೇ ಮಂಜುಗಡ್ಡೆ ಹಾಗೆ ಬದಲಾಗ್ಲಿಕ್ಕೆ ಶುರುವಾಗುತ್ತದೆ. ಆ ಐಸ್ ಕ್ಯೂಬ್ ಮಾಮೂಲಿ ಮಂಜುಗಡ್ಡೆ ಆಗಿರೋದಿಲ್ಲ, ಅದು ಅಚ್ಚ ಹಳದಿಯ ಬಣ್ಣದಲ್ಲಿ ಬಂಗಾರದ ಬಣ್ಣದಲ್ಲಿ ಮಿಂಚುತ್ತಾ ಕೆಳಗೆ ಬೀಳ್ತಾ ಇರುತ್ತದೆ. ಮಿಕ್ಕ ಮನೆಯೆಲ್ಲ ಮಾಮೂಲಿ ಮಳೆಯೇ ಬೀಳ್ತಾ ಇದ್ರೆ ಅನಾಮಿಕಾ ಇರುವ ಬಾಗಿಲಲ್ಲಿ ಮಾತ್ರ ಬಂಗಾರದ ಮಾಯ ಐಸ್ ಕ್ಯೂಬ್ ಮಳೆ ಬೀಳುತ್ತೆ. ಏನು ಅಂದ್ರೆ, ಅತ್ತೆ ಹೊರಗಡೆ ನೋಡಿ, ನಮ್ಮ ಬಾಗಿಲಲ್ಲಿ ಮಳೆ ನೀರು ಹೇಗೆ ಬೀಳ್ತಾ ಇದೆಯೋ ಅದೇನಿದು ಮಂಜುಗಡ್ಡೆ ಆಗಿದೆ, ಆದ್ರೆ ಬಂಗಾರದ ಬಣ್ಣದಲ್ಲಿ ಮಿಂಚ್ತಾ ಇದೆ ಯಾಕೆ? ಅರೆ ನಿಜನೇ, ಇದೇ ಅನಾಮಿಕಾ, ಇಂತಹ ಮಳೆ ನಾನು ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ವೇ. ಕೇವಲ ನಮ್ಮ ಬಾಗಿಲಲ್ಲಿ ಮಾತ್ರ ಬೀಳ್ತಿದೆ ಯಾಕೆ? ಏನೋ ವಿಚಿತ್ರ ಶಾರದಾ, ಇದು ಮಾಮೂಲಿ ಮಳೆ ಅಲ್ಲ, ಯಾರೋ ಮಾಯ ಮಾಡಿದ ಹಾಗೆ ನಿಜವಾಗಿ ಬಂಗಾರದ ಚೂರಿನ ಹಾಗೆ ಆಕಾಶದಿಂದ ಐಸ್ ಕ್ಯೂಬ್ ಬೀಳ್ತಾ ಇದೆ. ಹೋ ದೇವ್ರೆ, ಈ ಮಾಯವೇನೋ ನನಗೇನು ಅರ್ಥವಾಗ್ತಿಲ್ಲಮ್ಮ. ಈ ವಿಚಿತ್ರವನ್ನು ಕೇಳಿ ಮಳೆಯ ಶಬ್ದಕ್ಕೆ ಬೇಸರಿಸಿಕೊಂಡು ತಮ್ಮ ರೂಮಿನಲ್ಲಿರುವ ಅವನಿ ಅಂಜಲಿಯರು ಹೊರಗೆ ಬರುತ್ತಾರೆ. ಅವರ ಹಿಂದೆ ಸುರೇಶ್ ಅರುಣ್ ಕೂಡ ಬರುತ್ತಾರೆ. ಅವರೆಲ್ಲರೂ ಅನಾಮಿಕಳ ಬಾಗಿಲ ಕಡೆ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇರ್ತಾರೆ. ಏನಿದು ಸುರೇಶ್, ನೋಡಿದ್ಯಾ ಅವ್ರ ಬಾಗಿಲಲ್ಲಿ ಏನ್ ಬೀಳ್ತಾ ಇದೆ? ನಿಜವಾಗಿ ಬಂಗಾರದ ಬಣ್ಣದಲ್ಲಿ ಮಿಂಚ್ತಾ ಇದೆ, ಮಂಜುಗಡ್ಡೆಗಳು ಬಂಗಾರದ ಬಣ್ಣದಲ್ಲಿ ಬೀಳ್ತಾ ಇದೆಯಾ? ಹೌದು ಅವನಿ, ಇದು ಕನಸಲ್ವಲ್ಲ, ಏನೋ ದೊಡ್ಡ ಮಾಯದ ಆಗಿದೆ. ಆರು, ನಮ್ಮ ಬಾಗಿಲಲ್ಲೆಲ್ಲ ಕೆಸರು ನೀರು ಬೀಳ್ತಾ ಇದೆ, ಆದ್ರೆ ದೊಡ್ಡತ್ತಿಗೆ ಮನೆಯ ಬಾಗಿಲಲ್ಲಿ ಮಾತ್ರ ಬಂಗಾರದ ಮಳೆ ಬೀಳ್ತಾ ಇದೆ ಯಾಕೆ? ನನ್ಗಂತೂ ಕಣ್ಣಿಗೆ ದೊಡ್ಡ ಹೊಳಪು ಬೀಳ್ತಾ ಇದೆ, ಇದು ಬಂಗಾರನೇನಾ? ನಂಗೇನ್ ಗೊತ್ತು, ನೋಡ್ತಾ ಇದ್ರೆ ಹಾಗೆ ಇದೆ. ಆ ಐಸ್ ಕ್ಯೂಬ್ ಏನೋ ಮಾಯ ಶಕ್ತಿ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ನೋಡ್ತಾ ಯಾಕೆ ಸುಮ್ನೆ ಇರೋದು? ಹೋಗಿ ಆ ಬಂಗಾರದ ಐಸ್ ಕ್ಯೂಬ್ಸ್ ನ ತಗೊಂಬರೋಣ ಬನ್ನಿ. ಅದೆಲ್ಲ ಅನಾಮಿಕಾ ಅತ್ತಿಗೆಗೆ ಸ್ವಂತವಾಗಬಾರ್ದಲ್ಲ. ಹಾಗೆ ಅಂದುಕೊಂಡು ಅವನಿ ಅಂಜಲಿ ಇಬ್ಬರು ಮಳೆಯೊಳಗೆ ಓಡುತ್ತಾರೆ. ಆಶ್ಚರ್ಯಕರವಾಗಿ ಅವರು ಅನಾಮಿಕಾ ಬಾಗಿಲಲ್ಲಿ ಕಾಲಿಟ್ಟು ಕೆಳಗೆ ಬೀಳ್ತಾ ಇರುವ ಬಂಗಾರದ ಕಾಂತಿಯ ಐಸ್ ಕ್ಯೂಬ್ಸ್ ಅನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತಲೇ ಅದು ಕ್ಷಣದಲ್ಲಿಯೇ ಕರಗಿ ಹೋಗಿ ಮಾಮೂಲಿ ಚರಂಡಿ ನೀರಿನ ಹಾಗೆ ಬದಲಾಗುತ್ತದೆ. ಆ ನೀರು ಅವರಿಂದ ಕೈಯಿಂದ ಕರಗಿ ಹೋಗುತ್ತೆ. ಛೀ, ಏನಿದು ಸುರೇಶ್, ನಾನು ಹಿಡ್ಕೊಳ್ತಾನೆ, ಈ ಬಂಗಾರದ ಐಸ್ ಕ್ಯೂಬ್ ಸ್ವಲ್ಪ ಮಾಮೂಲಿ ತಣ್ಣೀರ್ ಹಾಗೆ ಬದಲಾಯ್ತು, ನನ್ ಕೈಯೆಲ್ಲ ನೀರಾಗಿ ಹೋಯ್ತು. ನನ್ಗೂ ಹಾಗೆ ಆಗ್ತಾ ಇದೆ ಅಕ್ಕ, ನಾನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋಣ ಅಂತ ನೋಡಿದ್ರು ಅದು ನನ್ನ ಕೈಗೆ ಬರ್ತಲೇ ಕರಗಿ ಹೋಗಿ ನೀರಾಗಿ ಬದಲಾಗ್ತಾ ಇದೆ. ಈ ಮಾಯವೇನೋ ನನಗ್ ನಿಜಕ್ಕೂ ಅರ್ಥವಾಗ್ತಿಲ್ಲ. ನಿಲ್ರಮ್ಮ, ನೀವೆಷ್ಟು ಪ್ರಯತ್ನಿಸಿದ್ರು ಅದು ನಿಮ್ಗೆ ಸಿಕ್ಕಲ್ಲ. ಯಾಕಪ್ಪ ಹಾಗಂತ ಇದ್ದೀರಾ? ಆ ಮಳೆ ಕೇವಲ ಅತ್ತಿಗೆಗೆ ಯಾಕೆ ಬೀಳ್ತಾ ಇದೆ, ನಮ್ಮ ರೂಮಿನ ಮುಂದೆ ಯಾಕೆ ಬೀಳ್ತಾ ಇಲ್ಲ? ಯಾಕೆ ಏನ್ರೋ, ಪ್ರಕೃತಿಗೆ ಯಾರ್ಯಾರ ಮನಸ್ಸು ಹೇಗಿದೆಯೋ ಚೆನ್ನಾಗಿ ಗೊತ್ತು. ಪುರಾಣದಲ್ಲಿ ಕೇಳಿದ್ದೀನಿ, ಸ್ವಚ್ಛವಾದ ಮನಸ್ಸು, ನಿಸ್ವಾರ್ಥವಾದ ಪ್ರೇಮ ಎಲ್ಲಿದೆಯೋ ಅಲ್ಲಿ ಇಂತಹ ಮಾಯ ಬಂಗಾರದ ಮಳೆ ಬೀಳುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಾನು ಅದು ಕತೆ ಅಂದ್ಕೊಂಡಿದ್ದೆ, ಆದ್ರೆ ಈ ದಿನ ನನ್ ಕಣ್ಣೆದುರಿಗೆ ನಿಜವಾಯ್ತು. ಅಂದ್ರೆ ನಮ್ಮ ಮನಸ್ಸು ಒಳ್ಳೇದಲ್ಲ ಅಂತನಾ ನಿನ್ನ ಉದ್ದೇಶ? ಹೇ, ಒಳ್ಳೇದು ಕೆಟ್ಟದು ಅಂತಲ್ಲ ಸುರೇಶು, ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅನಾಮಿಕಳನ್ನು ನೋಡು, ತಾನು ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಈ ಮನೆ ಈ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಕಷ್ಟಪಡ್ತಾಳೆ. ಯಾವ ದಿನವೂ ಕೊಸರುಕೊಳ್ಳಿಲ್ಲ, ಯಾವ ಕೆಲಸವೂ ನಂದಲ್ಲ ಅಂದಿಲ್ಲ. ಅವಳ ಮನಸ್ಸಲ್ಲಿ ಸ್ವಾರ್ಥವಿಲ್ಲ, ಈರ್ಷ್ಯೆ ಇಲ್ಲ. ಆ ಸ್ವಚ್ಛತೆಗೆ ಪ್ರಕೃತಿ ಸಂತೋಷಪಟ್ಟು ಈ ಬಂಗಾರದ ಮಾಯ ಐಸ್ ಕ್ಯೂಬ್ಗಳ ಮಳೆಯನ್ನು ಅವಳ ಬಾಗಿಲಲ್ಲಿ ಸುರಿಸ್ತಾ ಇದೆ. ಅದು ಮಂಜುಗಡ್ಡೆಗಳಲ್ಲ, ಪ್ರಕೃತಿ ಕೊಡ್ತಾ ಇರುವ ಆಶೀರ್ವಾದ. ಆ ಸಮಯದಲ್ಲಿ ಪ್ರಸಾದ್ ಮಾತನ್ನು ಕೇಳ್ತಾ ಇದ್ರೆ ಅವನಿ ಅಂಜಲಿಯರ ಮುಖಗಳು ಚಿಕ್ಕದಾಗುತ್ತದೆ. ತಾವು ಮಾಡಿದ ಕೆಲಸಗಳು, ತಾವು ಪ್ರದರ್ಶಿಸಿದ ಸೋಂಬೇರಿತನ, ಸ್ವಾರ್ಥ ಅವರಿಗೆ ನೆನಪಿಗೆ ಬರುತ್ತೆ. ಅತ್ತೆ, ಮಾವಯ್ಯ ಹೇಳಿದ್ದು ನಿಜನೇ. ನಾನು ಯಾವಾಗ್ಲೂ ನನ್ನ ಅಂದ, ನನ್ನ ಸುಖದ ಬಗ್ಗೆನೇ ಆಲೋಚಿಸಿದೆ. ಅತ್ತಿಗೆ ಎಷ್ಟು ಕಷ್ಟಪಡ್ತಾ ಇದ್ರು, ಕನಿಷ್ಠ ಸಹಾಯ ಮಾಡೋಣ ಅಂತ ಆಲೋಚನೆ ಕೂಡ ನಂಗೆ ಬರ್ಲಿಲ್ಲ. ಪ್ರಕೃತಿ ಕೂಡ ನನ್ನನ್ನು ಚೀ ಕೊಡ್ತಾ ಇದೆ, ಅದಕ್ಕೆ ಬಂಗಾರದ ಐಸ್ ಕ್ಯೂಬ್ಸು ನಾನು ಮುಟ್ತಲೇ ಕರಗಿ ಹೋಗ್ತಾ ಇದೆ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ಸೋಂಬೇರಿತನದಿಂದ ನಾನು ಯಾವ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ಮಳೆ ಬಂದಾಗ ಅಕ್ಕ ಕಷ್ಟಪಡ್ತಾ ಇದ್ರೆ ನಾನು ಮಾತ್ರ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೋಬೇಕು ಅಂತ ನೋಡಿದೆ. ನನ್ನ ಸ್ವಾರ್ಥದಿಂದಲೇ ಈ ಅದ್ಭುತವಾದ ಮಾಯಾ ಮಳೆ ನಮ್ಮ ಬಾಗ್ಲಲ್ಲಿ ಬೀಳ್ತಾ ಇಲ್ಲ.
ಅಕ್ಕ ನಿಜವಾಗಿ ಮನಸ್ಸಿರುವ ತಾಯಿ. ಅವನಿ, ಅಂಜಲಿ, ಹಾಗೆ ದುಃಖ ಪಡಬೇಡಿ. ನಮ್ಮ ಕುಟುಂಬವೆಲ್ಲ ಒಂದೇ, ಈ ಮಳೆ ಒಂದಕ್ಕೆ ಅಲ್ಲ. ಹಾಗೆ ಅಂದುಕೊಳ್ಳುತ್ತಾ ಅನಾಮಿಕಾ ಮಳೆಯೊಳಗೆ ಹೋಗಿ ತನ್ನ 2 ಕೈಗಳನ್ನು ಚಾಚುತ್ತಾಳೆ. ಆಕಾಶದಿಂದ ಸುರಿತಾ ಇರುವ ಬಂಗಾರದ ಕಾಂತಿಗಳ ಐಸ್ ಕ್ಯೂಬ್ಸ್ ಆಕೆ ಕೈಯಲ್ಲಿ ಬಿದ್ದು ಅದ್ಭುತವಾಗಿ ಬೆಳಗುತ್ತದೆ. ಕರಗಿ ಹೋಗದೆ ಅಚ್ಚ ಬಂಗಾರದ ವಜ್ರದ ಹಾಗೆ ಆಕೆ ಕೈಯಲ್ಲಿ ನಿಂತು ಹೋಗುತ್ತದೆ. ಆ ಬೆಳಕಿಗೆ ಮನೆಯೆಲ್ಲ ಪ್ರಕಾಶವಾಗಿ ಬದಲಾಗುತ್ತದೆ. ಅದ್ಭುತ ಅನಾಮಿಕಾ, ಆ ಮಂಚುಗಡ್ಡೆ ನಿನ್ ಕೈಗೆ ಬರುತ್ತಲೇ ಮತ್ತಷ್ಟು ಪ್ರಕಾಶಿಸ್ತಾ ಇದೆ. ಅವನಿ, ಅಂಜಲಿ, ನಿಮ್ಮ ಕೈ ಚಾಚಿ. ಇಲ್ಲಕ್ಕ, ನಾವು ಹಿಡ್ಕೊಂಡ್ರೆ ಅದು ಕರಗಿ ಹೋಗುತ್ತೆ. ನಾವು ಇದಕ್ಕೆ ಅರ್ಹರಲ್ಲ. ಹಾಗನ್ಬಾರ್ದು. ಮನಸ್ಸು ಬದಲಾದ ಮರುಕ್ಷಣ ಎಲ್ಲ ಒಳ್ಳೇದೇ ಆಗುತ್ತೆ. ನಿಮ್ಮ ತಪ್ಪು ತಿಳ್ಕೊಂಡಿದ್ದೀರಲ್ಲ, ಈ ಮನೆಯ ಸೊಸೆಯರಾಗಿ ನಿಮ್ಗೂ ಸಮಾನ ಹಕ್ಕಿದೆ, ಹಿಡ್ಕೊಳ್ಳಿ. ಆಗ ಅನಾಮಿಕಾ ತನ್ನ ಕೈಯಲ್ಲಿರುವ ಮಾಯಾ ಐಸ್ ಕ್ಯೂಬ್ಸ್ ಅನ್ನ ಅವನಿ, ಅಂಜಲಿಯರ ಕೈಯಲ್ಲಿ ಹಾಕುತ್ತಾಳೆ. ಆಶ್ಚರ್ಯವಾಗಿ ಈ ಸಲ ಅದು ಕರಗಿ ಹೋಗಲಿಲ್ಲ. ಅವರ ಮನಸ್ಸಿನಲ್ಲಿರುವ ಪಶ್ಚಾತ್ತಾಪ, ಅಕ್ಕನ ಮೇಲೆ ಹುಟ್ಟಿದ ಪ್ರೇಮದ ಕಾರಣದಿಂದ ಐಸ್ ಕ್ಯೂಬ್ಸ್ ಅವರ ಕೈಯಲ್ಲಿ ಕೂಡ ಬಂಗಾರದ ಬಣ್ಣದ ಕಾಂತಿಯನ್ನು ಹೊರಚಿಮ್ಮುತ್ತದೆ. ಆ ಬೆಚ್ಚನೆ ಕಾಂತಿ ಅವರ ಶರೀರದಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುತ್ತದೆ. ಅಕ್ಕ, ಇದು ಕರಗಿಲ್ಲ, ನನ್ನ ಕೈಯಲ್ಲಿ ಕೂಡ ಬೆಳಗ್ತಾ ಇದೆ. ಅಕ್ಕ, ನೀನು ಬಹಳ ದೊಡ್ಡವಳು. ನಮ್ಮನ್ನು ಕ್ಷಮಿಸಿ. ನಿನ್ನ ಪ್ರೇಮದಿಂದ ನಮ್ಮನ್ನ ಬದಲಾಯಿಸಿದ್ಯಾ. ಇನ್ನು ಮೇಲಿಂದ ಈ ಮನೇಲಿ ಯಾವ ಕೆಲಸವಾದ್ರೂ 3 ಸೇರಿ ಮಾಡೋಣ. ನಿನಗೆ ಯಾವತ್ತೂ ಜೊತೆಯಾಗಿರ್ತೀವಿ. ಅಪ್ಪ, ನೀವು ಹೇಳಿದ್ದು ಅಕ್ಷರಶಃ ನಿಜ. ಸ್ವಚ್ಛವಾದ ಪ್ರೇಮ ಎಲ್ಲಿದೆಯೋ ಅಲ್ಲಿ ಅದ್ಭುತ ನಡೆಯುತ್ತದೆ. ಈ ದಿನ ಅತ್ತಿಗೆಯ ಪ್ರೇಮ ಅವನಿ ಮನಸ್ಸನ್ನು ಬದಲಾಯಿಸಿತು. ಅಂಜಲಿಯಲ್ಲಿ ಕೂಡ ಸೋಂಬೇರಿತನ ಹೋಯ್ತಪ್ಪ. ಈ ಮಾಯಾ ಮಳೆ ನಮ್ಮ ಕಣ್ಣು ತೆರೆಸಿತು. ದೇವರೇ, ನಿನಗೆ ನನ್ನ ವಂದನೆಗಳು. ನನ್ನ 3 ಸೊಸೆಯರು ಒಂದಾಗಿದ್ದಾರೆ. ನನ್ನ ಮನೆಗೆ ಇದಕ್ಕಿಂತ ದೊಡ್ಡ ಹಬ್ಬವೇನಿದೆ? ಬನ್ನಿ, ಎಲ್ರೂ ಸೇರಿ ಮಳೆಯಲ್ಲಿ ನಿಲ್ಲೋಣ. ಹಾಗೆ ಅನ್ನುತ್ತಾ ಅನಾಮಿಕಾ, ಅವನಿ, ಅಂಜಲಿ 3 ಕೈ ಹಿಡಿದುಕೊಂಡು ಅನಾಮಿಕಳ ಬಾಗಿಲಿಗೆ ಹೋಗುತ್ತಾರೆ. ಅವರ ಹಿಂದೆ ಪ್ರಸಾದ್, ಶಾರದಾ 3 ಮಕ್ಕಳು ಕೂಡ ಹೋಗುತ್ತಾರೆ. ಅಲ್ಲಿಯವರೆಗೂ ಕೇವಲ ಅನಾಮಿಕಳ ಬಾಗಿಲಲ್ಲಿ ಬೀಳ್ತಾ ಇರುವ ಆ ಬಂಗಾರ ಮಾಯಾ ಐಸ್ ಕ್ಯೂಬ್ ಮಳೆ ಈಗ ಆ ಮನೆಯ ಎಲ್ಲದಕ್ಕೂ ವಿಸ್ತರಿಸುತ್ತದೆ. 3 ಸೊಸೆಯರ ಮನಸ್ಸು ಒಂದಾಗಿದ್ದರಿಂದ ಆ ಮನೆಯೆಲ್ಲ ಬಂಗಾರದ ವರ್ಣದ ಕಾಂತಿಯಿಂದ ತುಂಬಿ ಹೋಗುತ್ತದೆ. ಆ ಮಂಜು ಗಡ್ಡೆಗಳು ಅವರ ಮೇಲೆ ಬೀಳ್ತಾ ಇದ್ರೆ ಒಂದು ದಿವ್ಯವಾದ ಆನಂದ ಅವರನ್ನು ಆವರಿಸುತ್ತದೆ. ನೋಡಿದ್ರಾ, ನೀವೆಲ್ಲ ಒಗ್ಗಟ್ಟಾಗಿ ಸ್ವಚ್ಛಂದವಾಗಿದ್ರೆ ಆ ಭಗವಂತನ ಆಶೀಸ್ಸು ಈ ಮನೆಯ ಎಲ್ಲನೂ ಸುರಿಸುತ್ತೆ. ಈ ಮಳೆಗಾಲ ನಮಗೆ ಒಂದು ಜೀವನದ ಪಾಠ ಕಲಿಸ್ತು. ಹೌದು ಅಪ್ಪ, ಈ ಮಾಯಾ ಬಂಗಾರದ ಮಳೆ ನಮ್ಮ ಕುಟುಂಬದ ಬಂಧನವನ್ನು ಮತ್ತಷ್ಟು ಗಟ್ಟಿಯಾಗಿ ಸೇರಿಸ್ತು. ಪ್ರಕೃತಿ ಯಾವಾಗಲೂ ನಮಗೆ ಏನೋ ಒಂದು ಹೇಳ್ತಾನೆ ಇರುತ್ತೆ ಅತ್ತೆ. ನಮ್ಮಲ್ಲಿರುವ ಸ್ವಾರ್ಥ ಹೋದರೆ ಪ್ರತಿ ನೀರಿನ ಹನಿಯು ಬಂಗಾರವಾಗಿ ಕಾಣಿಸುತ್ತೆ. ಇನ್ನು ಮೇಲಿಂದ ಮನೆಯಲ್ಲಿ ಜಗಳವಿರಲ್ಲ ಅತ್ತೆ. ಪ್ರತಿ ಕೆಲಸ ಹಂಚ್ಕೊಂಡೇ ಮಾಡ್ತೀವಿ. ಹೌದು ಅತ್ತೆ, ನಾಳೆಯಿಂದ ಬೆಳಿಗ್ಗೆನೆ ಎದ್ದು ನಾನು ಮನೆ ಬಾಗಿಲು ತೊಳೆದು ರಂಗೋಲಿ ಇಡ್ತೀನಿ. ಸರಿ ಸರಿ, ಮೊದ್ಲು ಎಲ್ರೂ ಒಳಗಡೆಗೆ ಬನ್ನಿ. ಶೀತವಾಗುತ್ತೆ. ಮಳೆ ಹೀಗೆ ಇರಲ್ಲ. ಆ ಮಂಜುಗಡ್ಡೆಗಳು ಬಂಗಾರವಾದರೂ ತಣ್ಣಗಿರುತ್ತೆ. ಎಲ್ರೂ ಸೇರಿ ಒಳಗಡೆ ಕೂತ್ಕೊಂಡು ಬಿಸಿ ಬಿಸಿ ಪಕೋಡ ತಿನ್ನೋಣ ಬನ್ನಿ. ಆ ರಾತ್ರಿ ಆ ಕುಟುಂಬವೆಲ್ಲ ಸೇರಿ ನಗುತ್ತಾ ಆ ಮಾಯಾ ಮಳೆಯನ್ನು ಆಸ್ವಾದಿಸುತ್ತಾ ಊಟ ಮಾಡುತ್ತಾರೆ. ಆ ಮಳೆಗಾಲ ಅವರಿಗೆ ವಿಚಿತ್ರವಾದ ಅನುಭವವನ್ನು ಕೊಡುವುದೇ ಅಲ್ಲದೆ ಅವರ ಮನಸ್ಸಿನ ಮಲಿನವನ್ನು ಕಳೆದು ಬಿಡುತ್ತದೆ. ಆ ದಿನದಿಂದ ಅವನಿ, ಅಂಜಲಿಯರು ಕೂಡ ಅನಾಮಿಕಳ ಹಾಗೆ ಸ್ವಚ್ಛವಾಗಿ ಜವಾಬ್ದಾರಿಯುತವಾಗಿ ಬದಲಾಗುತ್ತಾರೆ. 3 ಸೊಸೆಯರು ಕಲಿತು ಮೆರೆತು ಇರುವುದರಿಂದ ಆ ಮನೆ ನಿಜವಾದ ಸ್ವರ್ಗವಾಗಿ ಬದಲಾಗುತ್ತದೆ. ಪ್ರಕೃತಿ ಮಾಡಿದ ಆ ಬಂಗಾರದ ಐಸ್ ಕ್ಯೂಬ್ ಮಾಯೆ ಆ ಕುಟುಂಬದಲ್ಲಿ ಶಾಶ್ವತವಾದ ಆನಂದವನ್ನು ತುಂಬುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.